ಹೇಳಿ ಅಧಿಕಾರಕ್ಕೆ ಬಂದಿದೆ. ಅಹಿಂದ ವರ್ಗಕ್ಕೆ ಕಾಂಗ್ರೆಸ್ ದ್ರೋಹ ಬಗ್ದಿದೆ ಅಂತ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿದ ಬಳಿಕ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿ ಹೋಗಿದೆ. ಮೈತ್ರಿ ಪಾದಯಾತ್ರೆ ಮೊಟಕಾಗುವ ಪ್ರಶ್ನೆನೇ ಇಲ್ಲ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಕಾಂಗ್ರೆಸ್ನವರದ್ದು ಪಶ್ಚಾತ್ತಾಪದ ಯಾತ್ರೆ ಅಂತ ವಿಜಯೇಂದ್ರ ಟಾಂಗ್ ಕೊಟ್ಟಿದ್ದಾರೆ. ಯಡಿಯೂರಪ್ಪನವರು ಮಾನ್ಯ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಈ ಕಾರ್ಯಕ್ರಮವನ್ನು ಚಾಲನೆ ನೀಡ್ತಾ ಇದ್ದಾರೆ. ಪಾದಯಾತ್ರೆಗೆ ನಮ್ಮ ಉದ್ದೇಶ ಈ ರಾಜ್ಯದಲ್ಲಿ ಅಹಿಂದ ಹೆಸರು ಹೇಳಿಕೊಂಡು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆ ಅಹಿಂದ ಸಮುದಾಯಗಳಿಗೆ ಇವತ್ತು ದ್ರೋಹ ಬಗೆದಿದ್ದಾರೆ. ಭ್ರಷ್ಟಾಚಾರ ಮಿತಿಮೀರಿ ಹೋಗಿದೆ. ಇವೆಲ್ಲವಕ್ಕೂ ಸಹ ಇತಿಶ್ರೀ ಹಾಡಬೇಕು. ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಇವತ್ತೇನು ಲೂಟಿ ಮಾಡಿದ್ದಾರೆ, ಆ ಸಮುದಾಯಗಳಿಗೆ ತಲುಪಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಈ ಒಂದು ನಿಟ್ಟಿನಲ್ಲಿ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಬಿಜೆಪಿ ಮತ್ತು ಜೆಡಿಎಸ್ ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಈ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಮತ್ತು ಮೂಡ ಹಗರಣ ಇವೆರಡು, ಮತ್ತೆ SCP TSPಯಲ್ಲಿ ಏನು ಹಣವನ್ನು ವರ್ಗಾವಣೆ ಮಾಡಿಕೊಂಡಿರ್ತಕ್ಕಂಥದ್ದು, ಸೊ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇವತ್ತಿನಿಂದ ಇಂದಿನಿಂದ ಪಾದಯಾತ್ರೆನ ಪ್ರಾರಂಭ ಮಾಡಿದ್ದೇವೆ. ಇವತ್ತು 8 ದಿನಗಳ ಈ ಪಾದಯಾತ್ರೆ ಬೇರೆ ಬೇರೆ ಜಿಲ್ಲೆಗಳ ಮೂಲಕ ನಿರಂತರವಾಗಿ ಸಾಗ್ತದೆ. ಕಾಂಗ್ರೆಸ್ ಜನಾಂದೋಲನಕ್ಕೆ ಕಾರ್ಯಕ್ರಮ ಏನ್ ನಡೀತಾ ಇದೆ ಅದಕ್ಕೆ HDK ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪ್ರಶ್ನೆಗೆ ಚನ್ನಪಟ್ಟಣದಲ್ಲೇ ಉತ್ತರ ಕೊಡ್ತೀವಿ. ದೇವೇಗೌಡರ ಆಸ್ತಿ ಮಾಡಿರುವಂತ ಆರೋಪ ಇದೆಯಲ್ಲ ಅದಕ್ಕೂ ಸಹ ಪ್ರತಿಕ್ರಿಯೆ ಕೊಡ್ತೀವಿ. ನಮ್ಮ ಬಗ್ಗೆ ಬಿಚ್ಚಿಡೋದಕ್ಕೆ ಕಾಂಗ್ರೆಸ್ನವರ ಬಳಿ ಏನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅವರೇ ಬೆತ್ತಲಾಗಿದ್ದಾರೆ, ನಮ್ಮದೇನ್ ಬಿಚ್ಚಿಡ್ತಾರೆ ಅಂತ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಜನಾಂದೋಲನ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಅವರು ಎಲ್ಲದಕ್ಕೂ ಉತ್ತರ ಕೊಡೋಣ. ಅವ್ರು ಯಾರೋ ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ, ನೈತಿಕತೆ ಇದೆಯಾ ನನ್ನನ್ನು ಪ್ರಶ್ನೆ ಮಾಡಲಿಕ್ಕೆ? ಇದೆಲ್ಲ ಅಲ್ಲಿ ಹೇಳ್ತೀನಿ. ನನ್ನನ್ನು ಬೆಳೆಸಿರ್ತಕ್ಕಂಥ ಬಿಡದಿ ಮತ್ತು ರಾಮನಗರದ ಜನ ಏನಿದ್ದಾರೆ ಚನ್ನಪಟ್ಟಣ, ಅಲ್ಲಿ ಬಂದು ಭಾಷಣ ಮಾಡ್ತೀನಿ. ಅವ್ರು ಏನು ಅಲ್ಲಿ ಕೇಳಿದ್ದಾರೆ ಪ್ರಶ್ನೆ, ಉತ್ತರ ಅಲ್ಲಿ ಕೊಡೋಣ, ಅಲ್ಲೇ ಕೊಡೋಣ. ಅಯ್ಯೋ ರಾಮನೇ, ದೇವೇಗೌಡ ನೋಡಿ ಅದಕ್ಕೆ ಹೇಳಿದ ಅಲ್ಲಿ ಉತ್ತರ ಕೊಡೋಣ. ಏನು ಬಿಚ್ಚಿಡ್ತಾರೆ? ಬಿಚ್ಚಿಡೋದಕ್ಕೆ ಅವ್ರದ್ದು ಏನು ಬೆತ್ತಲೆ ಆಗಿರೋರು ಅವರು. ನಂದೇನು ಬಿಚ್ಚಕ್ಕೆ ಸಾಧ್ಯ? ಬನ್ನಿ ನೋಡೋಣ. ಕಾಂಗ್ರೆಸ್ ಮೂಡ ಹಗರಣದ ವಿರುದ್ಧ ದೋಸ್ತಿ ಬೃಹತ್ ಪಾದಯಾತ್ರೆ ನಡೆಸ್ತಾ ಇದೆ. ಇದು ಜನತೆಯನ್ನ ಎಚ್ಚರಿಸುವಂತಹ ಪಾದಯಾತ್ರೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಕೇಂದ್ರ ಸಚಿವ HDK ಹೇಳಿಕೆ ಕೊಟ್ಟಿದ್ದಾರೆ. ಇದು ಜನತೆಯನ್ನ ಎಚ್ಚರಿಸುವಂತಹ ಪಾದಯಾತ್ರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ 10 ಹಗರಣಗಳು ನಡೀತಾ ಇವೆ. ಭ್ರಷ್ಟಾಚಾರದಲ್ಲಿ ಮಂತ್ರಿಗಳೇ ನೇರವಾಗಿ ಭಾಗಿಯಾಗಿದ್ದಾರೆ. ಸರ್ಕಾರದ ಜನ ವಿರೋಧಿ ನೀತಿ ಹಗರಣದ ವಿರುದ್ಧ ಈ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ. ಇದು ಜನತೆಯನ್ನ ಎಚ್ಚರಿಸುವಂತಹ ಪಾದಯಾತ್ರೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಕೇಂದ್ರ ಸಚಿವ HDK ಹೇಳಿಕೆ ಕೊಟ್ಟಿದ್ದಾರೆ. ಇದು ಮೂಡ ಪ್ರಕರಣ ಒಂದೇ ಅಲ್ಲ, ಹಲವಾರು ರೀತಿಯ ಈ ಸರ್ಕಾರದ ಜನವಿರೋಧಿ ನೀತಿಗಳಿದ್ದಾವೆ. ಮೂಡ ಪ್ರಕರಣ ಇದರಲ್ಲಿ ಒಂದು ಭಾಗ ಅಷ್ಟೇ. ಇವತ್ತು ಉದಾಹರಣೆಗೆ ಹಿಂದೆ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾಗಲೇ ಒಂದು ಸದನ ಸಮಿತಿ ರಚನೆ ಮಾಡಿ ಅವತ್ತಿನ ಕಾನೂನು ಸಚಿವರು ಜಯಚಂದ್ರ ಅವರು ಕೊಟ್ಟಂಥ ವರದಿ, ಇವತ್ತೇನು ನಾವು ಪಾದಯಾತ್ರೆ ಪ್ರಾರಂಭ ಮಾಡ್ತಾ ಇದೀವಲ್ಲ ಆ ಸ್ಥಳದಲ್ಲೇ ಹಲವಾರು ಅಮಾಯಕ ರೈತರ ಭೂಮಿಯನ್ನು BMIC ಪ್ರಾಜೆಕ್ಟ್ನ ಹೆಸರಿನಲ್ಲಿ ಲೂಟಿ ಆಯಿತು. ಆ ಒಂದು ತನಿಖೆಯ ವರದಿಯನ್ನು ಕೊಟ್ಟ ನಂತರವೂ ಸಹ ಅದು ಕೋಲ್ಡ್ ಸ್ಟೋರೇಜ್ಗೆ ಹೋಯಿತು. ಈಗ ಹಲವಾರು ರೀತಿಯ ಅಕ್ರಮಗಳನ್ನು ಈ ಸರ್ಕಾರದಲ್ಲಿ ನಡೀತಾ ಇದೆ. ಅಕ್ರಮದಲ್ಲಿ ಈ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳೇ ಪಾಲ್ದಾರರುಗಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಒಟ್ಟಾರೆಯಾಗಿ ಈ ಸರ್ಕಾರದ ಜನವಿರೋಧಿ ನೀತಿ, ಮೂಡ ಪ್ರಕರಣ, ವಾಲ್ಮೀಕಿ ನಿಗಮದ ಅಕ್ರಮದಲ್ಲಿ ಹಣವನ್ನು ದುರುಪಯೋಗಪಡಿಸ್ಕೊಂಡಂಥದ್ದು, ಇದು ಎಲ್ಲವೂ ಒಳಗೊಂಡಂತೆ ಒಂದು BJP ಮತ್ತು JDSನಿಂದ ಒಂದು ಸಂಘಟಿತವಾದಂಥ ಜನತೆಯನ್ನು ಇವತ್ತು ಎಚ್ಚರಿಸ್ತಕ್ಕಂಥ ಪಾದಯಾತ್ರೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.